ಜೈ ಭೀಮ್. ಥ್ಯಾಂಕ್ ಯು. ಬಲವರ್ಧನೆಗಾಗಿ ಭೀಮ ಸಮಾವೇಶ ಬೆಳಗ್ಗೆಯಿಂದ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ತುಂಬ ತಡ ಆದರೂ ಸಹ ತಾವೆಲ್ಲ ಬಹಳ ಶಾಂತ ಚಿತ್ತದಿಂದ ಕುಳಿತಿರೋದನ್ನ ನೋಡಿದ್ರೆ ಇಲ್ಲಿ ಬಂದಿರೋರೆಲ್ಲ ಸೀರಿಯಸ್ ಕಾರ್ಯಕರ್ತರು ಅಂತ ನನಗನ್ನಿಸ್ತಾ ಇದೆ. ಇಂತಹ ಸೀರಿಯಸ್ ಕಾರ್ಯಕರ್ತರನ್ನ ಒಗ್ಗೂಡಿಸ್ಲಿಕ್ಕೆ ಸಹಾಯ ಮಾಡಿದಂತಹ, ಸಹಕಾರ ಮಾಡಿದಂತಹ, ಸಂಘಟನೆ ಮಾಡಿದಂತಹ ಎಲ್ಲ ಮುಖಂಡರುಗಳಿಗೆ, ಹಿರಿಯರಿಗೆ ನಾನು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷನಾಗಿ ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ ಭೀಮ ಸಮಾವೇಶದ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರುವ ಬಿಜೆಪಿ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದಂಥ ಸಮಯ ಆಗಿರೋದ್ರಿಂದ ನಾನೊಂದಷ್ಟು ಪ್ರಶ್ನೆಗಳನ್ನ ಹಾಕ್ತೀನಿ ನಿಮಗೆ, ನೀವು ಉತ್ತರ ಕೊಡಬೇಕು. ಆ ಉತ್ತರದಲ್ಲಿ ಅಥವಾ ಪ್ರಶ್ನೆನಲ್ಲಿ ನಾವು ಮುಂದೆ ಏನ್ ಮಾಡಬೇಕು ಅನ್ನೋದು ನಮಗೆ ಅರ್ಥ ಆಗ್ತದೆ. ನಾವೆಲ್ಲ ಅಂಬೇಡ್ಕರ್ ವಾದಿಗಳಲ್ವಾ? ಹೌದಾ ಅಲ್ವಾ? ನಾವೆಲ್ಲ ಅಂಬೇಡ್ಕರ್ ವಾದಿಗಳು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಟ್ಟವ್ರ ಜೊತೆ ಇರ್ಬೇಕಾ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದವ್ರ ಜೊತೆ ಇರ್ಬೇಕಾ? ಯಾರು ಗೌರವ ಕೊಟ್ಟಿದ್ದಾರೆ, ಯಾರು ಅವಮಾನ ಮಾಡಿದ್ದಾರೆ ಅನ್ನೋದನ್ನ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಲ್ಲಿ ಸಹೋದರ ವಾದಿರಾಜ್ ಅವರು ನಿಮಗೆ ಹೇಳಿದ್ದಾರೆ. ನೀವು ಅದನ್ನ ಗಮನಿಸಿದ್ರಿ. ಒಂದೇ ಒಂದು ಅಂಶನ ನಾನು ನೆನ್ಸ್ಕೊತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರ್ಕೊಂಡಾಗ ದೆಹಲಿನಲ್ಲಿ ತೀರ್ಕೊಂಡಿದ್ದವರು. ಮಹಾಪರಿನಿರ್ವಾಣ ಆಗಿದ್ದು ದೆಹಲಿ. ಆ ದೆಹಲಿಯ ಆ ಮನೆ ಇರೋದು ನಂಬರ್ 26 ಅಲಿಪುರ್ ರೋಡ್, ನ್ಯೂ ಡೆಲ್ಲಿ. ಬಾಬಾ ಸಾಹೇಬರು ತೀರ್ಕೊಂಡಾಗ ದೆಹಲಿನಲ್ಲಿ ಅವರ ಶವ ಸಂಸ್ಕಾರ ಎಲ್ಲಿ ಮಾಡಬೇಕಾಗಿತ್ತು ಅಲ್ವಾ? ಯಾಕೆಂದ್ರೆ ಸಂವಿಧಾನ ಶಿಲ್ಪಿ, ಭಾರತಕ್ಕೆ ಸಂವಿಧಾನವನ್ನ ಕೊಟ್ಟವರು ಯಾರು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸೋದಕ್ಕೋಸ್ಕರ ಅವರ ಶವ ಸಂಸ್ಕಾರವನ್ನ ದೆಹಲಿನಲ್ಲಿ ಮಾಡಬೇಕಾಗಿತ್ತು. ಮಹಾತ್ಮ ಗಾಂಧಿ ಗುಜರಾತ್ನವರು, ಅದಕ್ಕೆ ದೆಹಲಿನಲ್ಲಿ ಶವ ಸಂಸ್ಕಾರ ಮಾಡಿದ್ದಾರೆ. ಜವಾಹರ್ಲಾಲ್ ನೆಹರು ಜಮ್ಮು ಕಾಶ್ಮೀರದವರು, ಅದಕ್ಕೆ ದೆಹಲಿನಲ್ಲಿ ಶವ ಸಂಸ್ಕಾರ ಮಾಡಿದ್ದಾರೆ. ಏನ್ ದೆಹಲಿನ ಗುತ್ತಿಗೆ ತಗೊಂಡಿದ್ರ ನೆಹರು ಗಾಂಧಿ ಫ್ಯಾಮಿಲಿ? ಅವ್ರ ಪಾಳ್ಯಗಾರಿಕೆನ ದೆಹಲಿ? ನಮ್ಮ ದೇಶದ ರಾಜಧಾನಿ. 180 ದೇಶಗಳ ಪ್ರತಿನಿಧಿಗಳು ದೆಹಲಿನಲ್ಲಿದ್ದಾರೆ. ಈ ದೇಶಕ್ಕೆ ದೊಡ್ಡ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಮಹಾಪುರುಷರ ಎಲ್ಲ ಸ್ಮಾರಕಗಳು ಎಲ್ಲಿರ್ಬೇಕು? ದೆಹಲಿನಲ್ಲಿರ್ಬೇಕು. ನಿಮಗೆ ಗೊತ್ತಿರಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಶವ ಸಂಸ್ಕಾರ ಮಾಡಲಿಕ್ಕೆ ದೆಹಲಿನಲ್ಲಿ 1 ಸೆಂಟ್ ಜಾಗ ಕೊಡಲಿಲ್ಲ ಕಾಂಗ್ರೆಸ್ನವರು. ಇದು ಬಾಬಾ ಸಾಹೇಬ್ರಿಗೆ ಮಾಡಿರೋ ಅವಮಾನ ಅಲ್ವೇನ್ರಿ? ಅಲೋ, ಬಹಳ ಕಷ್ಟ ಅಲ್ಲ? ಕಾಂಗ್ರೆಸ್ ವಿರುದ್ಧ ಮಾತಾಡೋದನ್ನ ಅರಗಿಸ್ಕೊಳ್ಳಕ್ಕೆ ದಲಿತರಿಗೆ ಬಹಳ ಕಷ್ಟ. ಆದ್ರೆ ಸತ್ಯ ನಾನು ಮಾತಾಡ್ತಾ ಇರೋದು. ಬಾಬಾ ಸಾಹೇಬರ ಶವ ಸಂಸ್ಕಾರ ಮಾಡಬೇಕಾಗಿದ್ದಲ್ಲಿ ಅಂದ್ರೆ ದೆಹಲಿನಲ್ಲಿ ಅಂತ ಯಾರು ಬೇಕಾದ್ರೂ ಹೇಳ್ತಾರೆ. ಆದ್ರೆ ದೆಹಲಿಗೆ ಯಾಕೆ ಜಾಗ ಕೊಡ್ಲಿಲ್ಲ? ಕೊನೆಗೆ ಶವ ಸಂಸ್ಕಾರ ಮಾಡಿದ್ದು ಎಲ್ಲಿ? ಅವ್ರನ್ನ ಮುಂಬೈನಲ್ಲಿ ಎಲ್ಲಿ? ದಾದರ್ನಲ್ಲಿ ಎಲ್ಲಿ? ಸಮುದ್ರದ ದಂಡೆನಲ್ಲಿ. ಸಮುದ್ರದ ದಡ ಸ್ಮಶಾನ ಭೂಮಿನ ಅದು? ಅನಾಥ ಶವಗಳನ್ನ ಸಂಸ್ಕಾರ ಮಾಡೋ ಜಾಗ ಅದು. ಅಲ್ಲಿ ಬಾಬಾ ಸಾಹೇಬರಿಗೆ ಶವ ಸಂಸ್ಕಾರ ಮಾಡಿದ್ದು.
ಬಾಬಾ ಸಾಹೇಬ್ರನ್ನ ಶವ ಸಂಸ್ಕಾರ ಮಾಡೋವರೆಗೂ ಆ ಜಾಗದಲ್ಲಿ ಅದೆಷ್ಟು ಹೆಣಗಳನ್ನ ಸುಟ್ಟಿದಾರ. ಆ ಜಾಗದಲ್ಲಿ ಶವ ಸಂಸ್ಕಾರ ಮಾಡಿದ್ರು. ಬಾಬಾ ಸಾಹೇಬರ ಶವ ಸಂಸ್ಕಾರ ಆಯಿತು ಅನ್ನೋ ಕಾರಣಕ್ಕೆ ಮಹಾರಾಷ್ಟ್ರದ ದಲಿತ ಕಾರ್ಯಕರ್ತರು, ಮುಖಂಡರು, ಬಂಧುಗಳು ಅದನ್ನ ಕಬ್ಜಾ ಮಾಡಿಕೊಂಡು ಚೈತ್ಯ ಭೂಮಿ ಮಾಡಿದ್ದಾರೆ. ಇಲ್ಲದೆ ಇರೋದು ಸ್ಮಶಾನ ಭೂಮಿ ಅಲ್ಲ ಅದು. ಈಗಲೂ ಕಲಬುರಗಿನಲ್ಲಿ ಎಷ್ಟೋ ದಲಿತರಿಗೆ ಸ್ಮಶಾನ ಭೂಮಿ ಇಲ್ಲ. ಎಲ್ಲೂ ತಗ್ತೀರಿ ನೀವು? ಕಾಲುವೆ ಪಕ್ಕದಲ್ಲಿ, ನದಿ ಪಕ್ಕದಲ್ಲಿ, ನಾನ್ ಕಾಂಟ್ರವರ್ಸಿಯಲ್ ಪ್ಲೇಸ್ ಅಲ್ಲಿ ಶವ ಸಂಸ್ಕಾರ ಮಾಡ್ತೀವಿ. ಹೌದಾ ಅಲ್ವಾ? ಇವತ್ತು ನಮ್ಮ ದೇವರು ಈಸ್ ದ ಸಿಂಬಲ್ ಆಫ್ ನಾಲೆಡ್ಜ್ ಅಂತ ಮಾತಾಡ್ತೀವಿ. ಅಂತ ದೊಡ್ಡ ಮನುಷ್ಯನ್ಗೆ ಶವ ಸಂಸ್ಕಾರ ಮಾಡಿದ್ದು ಅನಾಥವಾದಂತ ರೀತಿಯಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದ ಮೊದಲನೇ ಕೆಲಸ ಏನು ಅಂತಂದ್ರೆ, ಇಂಥ ಮಹಾಪುರುಷನಿಗೆ ಈ ದೇಶ ಅವಮಾನ ಮಾಡಿಬಿಟ್ಟಿದೆ, ನಾವೆಲ್ಲ ಪಾಪ ಮಾಡಿಬಿಟ್ಟಿದ್ದೀವಿ, ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಬಾ ಸಾಹೇಬರು ಕೊನೆಯ ದಿನಗಳಲ್ಲಿ ವಾಸ ಮಾಡ್ತಿದ್ದಂತ, ತೀರ್ಕೊಂಡಂತ ಆ ಮನೆ ಇದೆಯಲ್ಲ, ನಂಬರ್ 26 ಅಲಿಪುರ್ ರೋಡ್, ನ್ಯೂ ಡೆಲ್ಲಿ, ಅದನ್ನ ಖರೀದಿ ಮಾಡಿ ಅಲ್ಲಿ ಮಹಾಪರಿನಿರ್ವಾಣ ಸ್ಥಳ ಅಂತ ಮಾಡಿದ್ದಾರೆ. ಹೋಗಿ ನೋಡ್ಕೊಂಡು ಬರ್ಬೇಕು ನೀವು. ನಿಮಗೆ ನೋಡ್ಲಿಕ್ಕೆ ಹೋಗಕ್ಕಾಗಲ್ಲ ಅಂದ್ರೆ ಗೂಗಲ್ ಅಲ್ಲಿ ಚೆಕ್ ಮಾಡಿ. ಎಂತ ಅದ್ಭುತವಾದಂತ ಸ್ಮಾರಕ ಮಾಡಿದ್ದಾರೆ ಅಂತಂದ್ರೆ, ದೇಶ ವಿದೇಶದ ಗಣ್ಯರು ದೆಹಲಿಗೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ಸ್ಥಳಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡು ಹೋಗ್ತಾರೆ. ಅಲ್ಲಿ ಏನೇನಿದೆ ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಪೂರ್ಣ ಜೀವನ ಚರಿತ್ರೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಮನುಸ್ಮೃತಿಯನ್ನ ಸುಟ್ಟದ್ದನ್ನು ಕೂಡ ಅಲ್ಲಿ ಆ ಸ್ಮಾರಕದಲ್ಲಿ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಇಡೀ ಸ್ಮಾರಕ ಹೆಂಗಿದೆ ಅಂತಂದ್ರೆ, ಸಂವಿಧಾನವನ್ನ ಹಿಂಗ್ ತೆರೆದ್ರೆ ಹೆಂಗಿರ್ತದೋ ಅದ ಆರ್ಕಿಟೆಕ್ಚರ್ ಅಲ್ಲಿ ಆ ಸ್ಮಾರಕ ಮಾಡಿದ್ದಾರೆ. 280 ಕೋಟಿ ಖರ್ಚು ಮಾಡಿ ಅವರೇ ಶಂಕುಸ್ಥಾಪನೆ ಮಾಡಿದ್ರು, ಅವರೇ ಉದ್ಘಾಟನೆ ಮಾಡಿದ್ರು. ಬಾಬಾ ಸಾಹೇಬರಿಗೆ ಈಗ ಹೇಳಿ ಯಾರು ಅವಮಾನ ಮಾಡಿದವರು? ಯಾರು ಅವಮಾನ ಮಾಡಿದ್ದು? ಬಾಬಾ ಸಾಹೇಬರಿಗೆ ಸನ್ಮಾನ ಮಾಡಿದ್ಯಾರು? ನೀವು ತೀರ್ಮಾನ ಮಾಡಿ ಮನೇಲಿ ಕೂತ್ಕೊಂಡು ಯಾರ ಜೊತೆಗಿರ್ಬೇಕು ಅಂತ. ನಾನು ಹೇಳಲ್ಲ. ಅವಮಾನ ಮಾಡಿದವ್ರ ಜೊತೆ ಇರ್ತೀರಾ, ಸನ್ಮಾನ ಮಾಡಿದವ್ರ ಜೊತೆ ಇರ್ತೀರಾ ಅಂತ ನೀವು ತೀರ್ಮಾನ ಮಾಡಿ. ನೀವು ತೀರ್ಮಾನ ಮಾಡ್ಕೊಳ್ಳಿ. ನಾನೇನು ಇಲ್ಲಿ ಡಿಸಿಷನ್ ಕೊಡಿ ಅಂತ ಹೇಳಲಿಕ್ಕೆ ನಾನೇನು ದೊಡ್ಡ ಮನುಷ್ಯ ಅಲ್ಲ. ನೀವು ತೀರ್ಮಾನ ಮಾಡಿ. ನನ್ನ ಕತ್ತನ್ನು ಕುಯ್ದು ಇಟ್ಬಿಟ್ರು ಕಾಂಗ್ರೆಸ್ ವೋಟ್ ಹಾಕಲ್ಲ ನಾನು, ಗೊತ್ತಾ ನಿಮಗೆ? 1977ರಲ್ಲಿ ಮೊದಲು ನನಗೆ ಮತದಾನದ ಹಕ್ಕು ಬಂದಿದ್ದು. ನನ್ನ ಫಸ್ಟ್ ವೋಟ್ ಹಾಕಿದ್ದು ಜನತಾ ಪಕ್ಷಕ್ಕೆ, ಕಾಂಗ್ರೆಸ್ ವೋಟ್ ಹಾಕಲಿಲ್ಲ. ಯಾಕೆ ಗೊತ್ತಾ? ಇವತ್ತು ಸನ್ಮಾನ್ಯ AICC ರಾಷ್ಟ್ರೀಯ ಅಧ್ಯಕ್ಷರು ಅವ್ರ ಬಗ್ಗೆ ಎಲ್ಲ ಗೌರವವನ್ನ ಇಟ್ಕೊಂಡು ಒಂದೆರಡು ಮಾತಾಡ್ತೀನಿ. ಕಲಬುರಗಿನಲ್ಲಿ ಇರೋದ್ರಿಂದ ಮಾತಾಡ್ತೀನಿ ನಾನು. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಮಿಸ್ಟರ್ ಖರ್ಗೆ, ನಾಟ್ ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ, ಒಂದು ಮಾತು ಹೇಳ್ತೀನಿ ನಾನು. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ರಾಜೀನಾಮೆ ಕೊಟ್ಟರು ಕಾನೂನು ಮಂತ್ರಿಗೆ ಅನ್ನೋದ್ರಲ್ಲಿ ಬಹಳ ಮುಖ್ಯವಾದಂತ ಒಂದು ಅಂಶ ಇದೆ. ಅದೇನು ಅಂತಂದ್ರೆ, ಪ್ರಧಾನಿ ನೆಹರು ಅವ್ರಿಗೆ ಸಂವಿಧಾನ ಬರೆದ ಮೇಲೆ, ಸಂವಿಧಾನವನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಪಾಲಿಸಿಗಳನ್ನ ಫ್ರೇಮ್ ಮಾಡಬೇಕಾಗುತ್ತೆ. ನನಗೆ ಪ್ಲಾನಿಂಗ್ ಮಿನಿಸ್ಟರ್ ಕೊಡಿ, ಯೋಜನಾ ಮಂತ್ರಿ ಆಗ್ಬೇಕು, ನಾನು ಯೋಜನಾ ಆಯೋಗದ ಸದಸ್ಯನಾಗಬೇಕು, ನನಗೆ ಕೊಡಿ. ಆದ್ರೆ ಕೊಡ್ಲಿಲ್ಲ. ಯಾಕೆ ಯೋಜನಾ ಆಯೋಗಕ್ಕೆ
ಸದಸ್ಯನಾಗಬೇಕು, ಯೋಜನಾ ಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟಿದ್ರು ಅಂದ್ರೆ ಬಾಬಾ ಸಾಹೇಬರು ಭಾರತದ ಶೋಷಿತ ವರ್ಗಗಳನ್ನ ಆರ್ಥಿಕವಾಗಿ ವಿಮೋಚನೆ ಮಾಡಲಿಕ್ಕೆ ಬೇಕಾದಂತ ಯೋಜನೆಗಳನ್ನ ರೂಪಿಸುವಂತ ಕನಸು ಕಟ್ಕೊಂಡಿದ್ರು. ನೆಹರು ಅವಕಾಶ ಮಾಡಿಕೊಡ್ಲಿಲ್ಲ, ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಟ್ಟ ಪರಿಣಾಮ ಏನಾಗಿದೆ ಗೊತ್ತಾ ಸ್ನೇಹಿತರೆ? 6 ಪಂಚವಾರ್ಷಿಕ ಯೋಜನೆಗಳು. 52ರಲ್ಲಿ ಮೊದಲನೇ ಪಂಚವಾರ್ಷಿಕ ಯೋಜನೆ ಶುರುವಾಯಿತು. 84ರವರೆಗೆ 6 ಪಂಚವಾರ್ಷಿಕ ಯೋಜನೆಗಳಲ್ಲಿ 30 ವರ್ಷಗಳ ಕಾಲ ಕಾಂಗ್ರೆಸ್ ದಲಿತರ ಆರ್ಥಿಕ ಅಭಿವೃದ್ಧಿಗೆ 1 ರೂಪಾಯಿ ಕೊಟ್ಟಿಲ್ಲ. ಅವರು ₹1 ಕೊಟ್ಟಿಲ್ಲ. ಗೊತ್ತಾ? ಒಂದು ವ್ಯವಸ್ಥಿತವಾದಂತಹ ಯೋಜನೆ, ಬಾಬಾ ಸಾಹೇಬರ ಕನಸಿನ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಆಲೋಚನೆ ಮಾಡಿದವರು ಡಾಕ್ಟರ್ KR ನಾರಾಯಣ್. 84ರಲ್ಲಿ ಯೋಜನಾ ಸಚಿವರಾಗಿ ಅವರು ಯೋಚನೆ ಮಾಡಿದ್ರು. SC STಗಳ ಅಭಿವೃದ್ಧಿಗೆ ಒಂದಷ್ಟು ಕಾಂಕ್ರೀಟ್ ಆದಂತ ಪಾಲಿಸಿಗಳನ್ನ ಮಾಡಬೇಕು ಅಂತ ಹೇಳಿ ಪ್ಲಾನಿಂಗ್ ಕಮಿಷನ್ 6th ಪ್ಲಾನ್ ಅಲ್ಲಿ ಸೇರಿಸಿದ್ರು. ಅದು ಇವತ್ತು SCP DSP ಆಗಿರೋದು. 30 ವರ್ಷ ನಿಮಗೆ ನಿಮ್ಮ ಅಭಿವೃದ್ಧಿಗೆ ₹1 ಕೊಡ್ಲಿಲ್ಲ, ಅವ್ರಿಗೆ ಓಟ್ ಹಾಕ್ತೀರಾ ನೀವು? ದಿಕ್ಕಿಲ್ದವರು ದೆವ್ವ ತಪ್ಪಿಕೊಂಡಾಗೆ ತಪ್ಪಿಕೊಂಡಿದ್ದಾರೆ ನೀವು ಅವ್ರನ್ನ. ಯೋಚನೆ ಮಾಡೋದು ಬೇಡ. ಇದ್ರ ಪರಿಣಾಮ ಏನಾಗಿದೆ ಅಂದ್ರೆ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಜನರಿಗೆ ಭೂಮಿಯ ಒಡೆತನ ಎಷ್ಟಿದೆ ಅಂದ್ರೆ 100ಕ್ಕೆ 7 ಜನರಿಗೆ. ಹಾಗಾದ್ರೆ ಭೂ ಸುಧಾರಣಾ ಕಾಯ್ದೆ ಎಲ್ಲೋಯ್ತು? ಭೂ ಸುಧಾರಣಾ ಕಾಯ್ದೆ ತಂದಿದ್ದು ಭೂಮಿ ಕೊಡಕ್ಕೋ, ಜಮೀನ್ದಾರದು ಗೇಣಿದಾರದು ಜಗಳ ತಂದಿಡಕ್ಕೋ? ಇದನ್ನ ಆಲೋಚನೆ ಮಾಡಬೇಕು. ಡಾಕ್ಟರ್ KR ನಾರಾಯಣ್ ಬಂದು ಒಂದು ಪಾಲಿಸಿ ಫ್ರೇಮ್ ವರ್ಕ್ ಮಾಡದೆ ಹೋಗಿದ್ದಿದ್ರೆ SCP TSP ಸ್ಕೀಮ್ ಇರ್ತಿರ್ಲಿಲ್ಲ. ನಾನು ಸಮಾಜ ಕಲ್ಯಾಣ ಇಲಾಖೆ